ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದೂತ. ಇವತ್ತೇನಪ್ಪ ವಿಡಿಯೋ ಮಾಡ್ತಾ ಇರೋದಂದರೆ, ನಮ್ಮೂರಲ್ಲಿ ಒಬ್ಬರು ಟೊಮೊಟೊ ಬೆಳೆದಿದ್ದಾರೆ. ಸೊ ಹಿಂದ್ಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಬನ್ನಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ, ಏನು ಯಾವ ಸೀಡ್ ನಾಟಿ ಮಾಡಿದ್ದಾರೆ, ಸೊ ಎಷ್ಟು ನಾರು ನಾಟಿ ಮಾಡಿದ್ದಾರೆ, ಎಷ್ಟು ಎಕರೆಗೆ, ಮತ್ತು ದಾರ ತೆಂತಿ ಎಲ್ಲ ಏನು ರೇಟ್ ಆಯಿತು, ಸೊ ಕೋಲ್ ಏನು ರೇಟ್ ಆಯಿತು, ಗೊಬ್ಬರಗಳು ಯಾವ್ಯಾವ ಹಾಕಿದ್ದಾರೆ, ಔಷಧಿ ಯಾವ್ಯಾವ ಹೊಡೆದಿದ್ದಾರೆ, ಸೊ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು, ಅಜ್ಕದನಹಳ್ಳಿ ನಮ್ಮದು. ಸೊ ಇದು ಎಷ್ಟು ಬೈಲ್ಗೆ ಹಾಕಿದ್ದಾರೆ ಟೊಮೊಟೊ? ಇದು ಒಂದು ಅರ್ಧ ಎಕರೆ ಬರುತ್ತೆ. ಸೀಡ್ ಯಾವುದು? ಸೀಡ್ ಬಂದ್ಬಿಟ್ಟು ಅಂಬರೀಷ್ ಅಂತೇಳಿ 3000 ಉಣಿದೀವಿ. ನಾಟಿ ಮಾಡಿರೋದು ಎಷ್ಟು? 3000. ಈ ತಂತಿ ಎಲ್ಲ ಎಷ್ಟಾಯಿತು? ಈ ತಂತಿ 4 kg ಇದು ಮಾಡಿದ್ದೀವಿ. 4 kg ಆಯಿತು. ಮತ್ತು ಬಳ್ಳಿ ಕಟ್ಟಿದ್ದು 2 ಸಲ ಕಟ್ಟಿದ್ದೀವಿ ಈಗ. ಬಳ್ಳಿ? ಹಾಂ. ಇದು ಎಲ್ಲ ಇದು ಬ್ಲಾಕ್ ಕೋಬ್ರಾ. ಫಸ್ಟ್ ಬ್ಲಾಕ್ ಕೋಬ್ರಾ ಎಳೆದ್ಬಿಟ್ಟು ಆಮೇಲೆ ಮೇಲಕ್ಕೆ ತಂತಿ ಎಳ್ದಿದ್ದೀವಿ. ಫಸ್ಟು ಚಿಕ್ಕ ಸ್ಟೇಜ್ ಇದ್ದಾಗ ಇದು ಬ್ಲಾಕ್ ಕೋಬ್ರಾ ಇದು ಮಾಡಿದ್ದೀವಿ. ಈಗ 2ನೇ ಸ್ಟೇಜ್ಗೆ ತಂತಿ ಇದು ಮಾಡಿದ್ದೀವಿ. ಇನ್ನೂ ಒಂದು ಸ್ಟೆಪ್ ಕಟ್ಟಬೇಕು, ಬಳ್ಳಿ ಕಟ್ಟಬೇಕು. ಇನ್ನೂ ಉದ್ದ ಬೆಳೆಯುತ್ತಾ? ಹೌದೌದು, ಇನ್ನೂ ಉದ್ದ ಬೆಳೆಯುತ್ತೆ. ಈಗ ನೋಡಿ ಇಷ್ಟು ಬಂದಿದೆಯಲ್ಲ, ಇನ್ನೂ ಮೇಲೆ ಬರುತ್ತೆ. ಈ ಚಿಗುರೆಲ್ಲ ಇದೆಯಲ್ಲ, ಬಳ್ಳಿ ಎಲ್ಲ ಬರುತ್ತೆ. ಇದು ಇನ್ನೂ ಹೈಟ್ ಆಗುತ್ತೆ. ಇದು ಈ ಕೋಲ್ ಎಷ್ಟು ಬಿತ್ತು ಇಷ್ಟು ಅರ್ಧ ಎಕರೆಗೆ? ನಮಗೀಗ ಇದನ್ನ 700, 800, 900 ಬಿತ್ತು. ಒಂದು ಕೋಲ್ ಏನು ರೇಟು? ಅದು ಬಂದ್ಬಿಟ್ಟು 15ರಿಂದ 16 ರೂಪಾಯಿ ಒಂದು ಕೋಲ್ ಬಂದು. ಎಷ್ಟು? ಒಂದು ಬಂದ್ಬಿಟ್ಟು 1 ನಾರು ಬಂದ್ಬಿಟ್ಟು 1.5 ರೂಪಾಯಿ ಬಿತ್ತು ನಮಗೆ. ಸ್ವಲ್ಪ ಡಿಮ್ಯಾಂಡ್ ಇತ್ತು, ಅದಕ್ಕೋಸ್ಕರ 1.5 ರೂಪಾಯಿ ತೊಗೊಂಡ್ರು. ಇದು ಇನ್ನೂ ಎಷ್ಟು ದಿನ ಆಗುತ್ತೆ ಹಣ್ಣಾಗೋದಕ್ಕೆ ಟೊಮೊಟೊ? ಇದು ಇನ್ನೂ ಮಿನಿಮಮ್ ಇನ್ನೂ ಒಂದು 20 ದಿನ ಹೋಗ್ಬೇಕು. ಇನ್ನೂ 20 ದಿನ ಶಾಂಪಲ್ ಆಗುತ್ತೆ. ಹೌದು. ಇದು ನಾಟಿ ಗೊಬ್ಬರ ಏನೇನು ಹಾಕಿದ್ದೀರಾ? ಕೊಟ್ಟಿಗೆ ಗೊಬ್ಬರ ನಾವು ಒಂದು 3 ಲೋಡ್ ಹಾಕಿದ್ದೀವಿ. ಬರೀ ಇಷ್ಟಕ್ಕೆ ಮಾತ್ರ 3 ಲೋಡ್ ಹಾಕಿದ್ದೀವಿ. ಮತ್ತು ಅದು ಬಿಟ್ಬಿಟ್ಟು ಬೇಸಾಯಗಳೆಲ್ಲ ಜಾಸ್ತಿ ಹಾಕಿದ್ದೀವಿ. ಒಂದು DAP 20-20, ಮತ್ತು ಇದು ಇಂಡಿಗ್ಲು ಒಂದು 3 ಮೂಟೆ ಹಾಕಿದ್ದೀವಿ. ಈ ಡ್ರಿಪ್ಪಲ್ಲಿ ಬಿಟ್ಟಿರೋದು ಏನೇನು ಬಿಟ್ಟಿದ್ದೀರಾ? ಡ್ರಿಪ್ಪಲ್ಲಿ ಬಿಟ್ಟಿದ್ದೀವಿ. ಅದು ಬಂದು 10, 26, 13, 1261 ಇಂಥವೆಲ್ಲ ಬಿಟ್ಟಿದ್ದೀವಿ. ಇವಾಗ ರೋಗ ಪ್ರೆಸೆಂಟ್ ಯಾವುದು ಏನು ಇಲ್ವಾ? ಬೂದಿ ಇತ್ತು. ಬೂದಿ ಮೊನ್ನೆ ಲೂನಾ ಹೊಡೆದ್ವಿ. ಲೂನಾ ಹೊಡೆದ್ವಿ. ಲೂನಾ ಎಕ್ಸ್ಪ್ರೆಸ್. ಸೊ ಫುಲ್ ಆಲ್ಮೋಸ್ಟ್ ಅಲ್ಲೆಲ್ಲ ಕಂಟ್ರೋಲ್ ಆಗಿದೆ. ಜಾಸ್ತಿ ಔಷಧಿ ಹೊಡೆದಿರೋದು ಯಾವುದು? ಜಾಸ್ತಿ ಬಂದ್ಬಿಟ್ಟು ಯಾವ ಕೊಟ್ಟಿರೋ ನಾವು ಹೊಡೆದ್ವಿ, ಅದಷ್ಟೊಂದು ಇದಿಲ್ಲ ನಮಗೂ. ಈ ಸೀಸನಲ್ಲಿ, ಈ ಮಳೆಗಾಲದಲ್ಲಿ ಯಾವುದು ಜಾಸ್ತಿ ರೋಗ ಬರುತ್ತೆ ಟೊಮೊಟೊಗೆ? ಏನು ರೋಗ ಬರುತ್ತೆ ಅಂತ? ಚುಕ್ಕೆ ರೋಗ ಬರುತ್ತೆ. ಮತ್ತೆ ಇವೇನಾ? ಇದೆ, ಚುಕ್ಕೆ ರೋಗ ಜಾಸ್ತಿ ಬರುತ್ತೆ. ಜಾಸ್ತಿ ಮಳೆ ಬಿದ್ದರೆ ಚುಕ್ಕೆ ರೋಗ ಬರುತ್ತೆ. ನೆಕ್ಸ್ಟ್ ಬಿಟ್ಟರೆ ಬೂದಿ ಇರೋದೆಲ್ಲ ಹೊರಟೋಗುತ್ತೆ. ಪರವಾಗಿಲ್ಲ, ಚೆನ್ನಾಗಿದೆ ತೋಟ. ಸೊ ಅದು ನಾಟಿನಾ? ಆ ಕಡೆದು 3000, ಅದು ನಾಟಿ. ಸೊ ಫ್ರೆಂಡ್ಸ್, ಆವಾಗಲೇ ಅವ್ರು ರೈತರು ಮಾತಾಡಿದ್ರಲ್ಲ, ಅದು ಬಂದ್ಬಿಟ್ಟು ಸೀಡು. ಸೊ ಸೀಡ್ ಬಂದ್ಬಿಟ್ಟು 3000 ನಾರು ನಾಟಿ ಮಾಡಿದ್ದಾರೆ ಅರ್ಧ ಎಕರೆಗೆ. ಸೊ ಇವಾಗ ಅದ್ರ ಪಕ್ಕದಲ್ಲೇ ಮತ್ತೆ ಇದು ನಾಟಿ ಉಣಿದ್ದಾರೆ. ಸೊ ಇದು ಕೂಡ 3000 ನಾಟಿ ಉಣ್ಕೊಂಡಿದ್ದಾರೆ. ಸೊ ಅದಕ್ಕೆ ರೇಟ್ ಸಿಕ್ಕಿಲ್ಲ ಅಂದರೂ ಇದಕ್ಕಾದ್ರೂ ಸಿಗಲಿ ಅಂತ. ಸೊ ಬನ್ನಿ ಮಾತಾಡ್ಸೋಣ, ಇದು ಎಷ್ಟು, ಏನು, ಯಾವ ಸ್ಟೇಜಲ್ಲಿ ಇದೆಯೋ. ಇದು ನಾಟಿ ಯಾವ ಸೀಡು? ಇದು ಬಂದು ಅಥರ್ವ ಅಂತೇಳಿ. ಇದು ಬಂದು 3000 ಉಣಿದ್ವಿ. ಇದನ್ನು ಚಾನ್ಸ್ ಅದು ಇದಾಗಿಲ್ಲ ಅಂದ್ರೆ ಅದೇ ಸ್ಟೇಜ್ ಬರಲಿ ಅಂತ ಹೇಳ್ಬಿಟ್ಟು ಒಂದು 15 ಡೇಸ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಅದಕ್ಕೂ ಇದಕ್ಕೂ 15 ಡೇಸ್ ಡಿಫ್ರೆನ್ಸ್ ಇದೆ. ಸೊ ಪರವಾಗಿಲ್ಲ, ಇದು ನಾಟಿ ಮಾಡಿದ್ದೀವಿ. ಇದು ಬಂದು 3000. ಬಟ್ ಇದಕ್ಕೂ ಸೇಮ್ ದನ ಗೊಬ್ಬರ ಒಂದು 2 ಲೋಡ್ ಹೊಡೆದಿದ್ವಿ. ಅದು ಬಿಟ್ಟು ಇದು 20-20 DAP ಮತ್ತು ಇಂಡಿಗ್ಲು ಹಾಕಿದ್ದೀವಿ ಕೆಳಗಡೆಗೆ. ಆಮೇಲೆ ಇದು ಬಂದು 2 ಲೇಯರ್ ಹೊಡೆದಿದ್ದೀವಿ ಬ್ಲಾಕ್ ಕೋಬ್ರಾ. ಇದು ಬ್ಲಾಕ್ ಕೋಬ್ರಾ ದಾರ. ಅದಕ್ಕೆ ಒಂದೇ ಸ್ಟೆಪ್ ಬಂದಿತ್ತು. ಇದಕ್ಕೆ ಎರಡು ಸ್ಟೆಪ್ ಹೇಳ್ಕೊಂಡಿದ್ವಿ. ಯಾಕಂತಂದ್ರೆ ಹೂವೆಲ್ಲ ಡ್ರಾಪ್ ಆಗುತ್ತೆ. ಒಂದೇ ಸಲ ಈ ತರ ಇದು ಮಾಡಿಬಿಟ್ರೆ ಹೂ ಡ್ರಾಪ್ ಆಗುತ್ತೆ ಅಂತೇಳಿ ಇವಾಗ ಡಬಲ್ ಮಾಡಿದ್ವಿ. ಆ ಕಡೆ ಒಂದು, ಈ ಕಡೆ ಒಂದು. ಸೊ ಅದರಿಂದ ಇಳುವರಿ ಚೆನ್ನಾಗಿ ಬರುತ್ತೆ. ಇದು ಪೋಸ್ಟ್ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತೇಳಿ. ಇದು ಮತ್ತೆ ಇದು ಇನ್ನ ಸ್ಟೆಪ್ ದಾರ ಎಳಿತೀರಾ ಹೆಂಗೆ? ಇನ್ನ ಒಂದು ಇಲ್ಲಿ ಮೇಲಕ್ಕೆ ತಂತಿ ಎಳಿತೀವಿ. ತಂತಿ ಎಳಿತೀವಿ. ಇದನ್ನ ಹೈಟ್ ಬರ್ತದೆ. ಇನ್ನ 2 ಸ್ಟೆಪ್ 3 ಸ್ಟೆಪ್ ದಾರ ಕಟ್ಟಬೇಕು ನಾವು. ಇನ್ನ ಬೆಳೆಯುತ್ತಲ್ಲ ಇದು? ಬೆಳೆಯುತ್ತೆ. ಹೌದು. ಇದನ್ನ
ಸೇಮ್ ಒಂದು 800 ಕಟ್ಟಿಗೆ ಕೋಲ್ ಬಿದ್ದಿದೆ ಇದು. ಆಮೇಲೆ ಒಂದು ಇದನ್ನು ಸೇಮ್ ರೇಟು 14ರಿಂದ 15 ರೂಪಾಯಿ ಒಂದು ಕೋಲ್ಗೆ ಬಂದು ನಮ್ಗೆ ಬಿತ್ತು. ಇದು ನಾಟಿ ಮಾಡಿ ಈಗ 1.5 ತಿಂಗಳಾಗಿದೆ. ಇದು ನಾಟಿ ಮಾಡಿ 1.5 ತಿಂಗಳಾಗಿದೆ. ಅದು ಬಂದು 2 ತಿಂಗಳಾಯ್ತು. ಅದನ್ನು ಅದು 2 ತಿಂಗಳಾಯ್ತು. ಇದು 1.5 ತಿಂಗಳಾಗಿದೆ. ಅದಕ್ಕೂ ಇದಕ್ಕೂ ಒಂದು 15 ದಿನ ಡಿಫ್ರೆನ್ಸ್ ಇದೆ. ಇದು ಮಲ್ಚಿಂಗ್ ಎಲ್ಲ ಹಾಕಿದ್ದೀರಲ್ಲ, ಅದೇನು ರೇಟ್ ಆಯಿತು? ಮಲ್ಚಿಂಗು ಈಗ ಫಸ್ಟು ಟ್ರ್ಯಾಕ್ಟ್ರಲ್ಲಿ ಉತ್ತಿಸ್ಬಿಟ್ಟು ನಾವು ರೋಟ್ರಿ ಓಡಿಸಿ ಆಮೇಲೆ ಮಲ್ಚಿಂಗ್ ಹಾಕ್ಸ್ತೀವಿ. ಅದ್ರ ಮೇಲೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮಲ್ಚಿಂಗ್ ಹೊಡಿಸ್ತೀವಿ. ಆಮೇಲೆ ಪೇಪರು ಒಂದು ರೋಲ್ ಬಂದ್ಬಿಟ್ಟು ನಮಗೆ 3100 ರೂಪಾಯಿ ಬಿತ್ತು. ಒಂದು ರೋಲ್ ಬಂದು ಆ ರೋಲ್ ಬಂದು ಒಂದು 800 ಮೀಟರ್ ಇರುತ್ತೆ ಒಂದು ರೋಲ್ ಬಂದು. ಇದಕ್ಕೆ ಎರಡಕ್ಕೂ ಸೇರಿ ನಮಗೆ ಮೂರೇನೋ ಬಿತ್ತು. ಎರಡಕ್ಕೂ ಸೇರಿ 3 ರೋಲ್ ಬಿತ್ತು. 3 ರೋಲ್ ಬಿತ್ತು. ಎಲ್ಲ ಪೇಪರ್ ಹಾಕಿದೀವಿ. ಇಳುವರಿ ಚೆನ್ನಾಗಿ, ಪೇಪರ್ ಹಾಕಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. ಕಾಯ ಅದು ಶೈನಿಂಗು ಚೆನ್ನಾಗಿ ಬರುತ್ತೆ. ಅದರಿಂದ ಅದನ್ನ ಹಾಕಿದೀವಿ. ಈ ಹುಲ್ಲೆಲ್ಲ ಬರೋದಿಲ್ಲವಲ್ಲ? ಇಲ್ಲ, ಹುಲ್ಲು ಬಂದಿತ್ತು. ಎಲ್ಲ ಕಳೆ ಒರೆಸಿದೀವಿ. ಅದರಿಂದ ಕುಲ್ಲವ್ರನ್ನ ಇಟ್ಬಿಟ್ಟು ಎಲ್ಲ ಕಳೆ ಒರೆಸ್ತೀವಿ ನಾವು. ಇದನ್ನ ಆಲ್ರೆಡಿ 2 ಸಲ ಒರೆಸಿದೀವಿ. ಇನ್ನೊಂದ್ಸಲಿ ಒರೆಸ್ಬೇಕು ಇದನ್ನ. ಇದನ್ನ ಎಷ್ಟು ದಿನ ಆಗುತ್ತೆ ಟೊಮೊಟೊ ಬರೋದು, ಹಣ್ಣಾಗೋದಕ್ಕೆ? ಇದು ಇನ್ನ ಒಂದು 25 ದಿನ ಮಿನಿಮಮ್. ಅಂದ್ರೆ ಒಂದು 25 ದಿನಕ್ಕೆ ಶಾಂಪಲ್ ಆಗುತ್ತೆ. ಇವಾಗ ಮತ್ತೆ ತಂತಿ ಕಟ್ಸ್ತೀರಾ? ಹೌದೌದು. ಮೇಲಕ್ಕೆ ಈಗ ಬಿಟ್ಟಿದೀವಲ್ಲ ನೋಡಿ, ಇಲ್ಲಿ ಕಟ್ಕೊಂಡಿದೀವಿ. ಇದು ಇಲ್ಲಿಗೆ ಬಂತು. ಇದು ಇಲ್ಲಿಗೆ ತಗೊಂಡ್ರೆ ಮಿನಿಮಮ್ ಅಂದ್ರೆ ಈ ಸ್ಟೇಜ್ ಅಲ್ಲಿ ಬರುತ್ತೆ ನಮ್ಗೆ. ಈ ಸ್ಟೇಜ್ ಅಲ್ಲಿ ತಂತಿ ಇಳ್ಕೊಂತೀವಿ. ಇದಕ್ ಮುಂಚೆ ಟೊಮೊಟೊ ಕಟ್ಬೇಕು ಇದನ್ನ. ಇದಕ್ ಮುಂಚೆ ಟೊಮೊಟೊ ಹಾಕಿದ್ರೆ ಇದೇನೋ ಫಸ್ಟ್ ಟೈಮ್? ಇಲ್ಲ, ಹಾಕಿದೀವಿ. ಅದರಿಂದ ಅನುಭವ ಇದೆ, ಪರವಾಗಿಲ್ಲ. ಅನುಭವ ಅದಕ್ಕೆ ಸಿಕ್ಕಿಲ್ಲ ಅಂದ್ರೂ ಇದಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ತರ ಇದು ಮಾಡಿರೋದು. 2 ಸ್ಟೆಪ್ ಮಾಡ್ಕೊಂಡಿದೀವಿ. ಅದೊಂದು ಸ್ಟೆಪ್ ಇದೊಂದು ಸ್ಟೆಪ್. 15 ದಿನ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಅದಿನ್ನ ಹಣ್ಣಾಗೋದಕ್ಕೆ ಎಷ್ಟು ದಿನ ಆಗುತ್ತೆ? 15 ದಿನ, ಇನ್ನು 15 ಡೇಸ್. 15 ಡೇಸ್. ಹೌದು. ಸೊ ಇವಾಗ ಮಾರ್ಕೆಟ್ ಒಳ್ಳೆ ಬೆಳೆ ಐತೆ. ಹೌದೌದು, ಒಳ್ಳೆ ರೇಟ್ ಇದೆ. ಫ್ರೆಂಡ್ಸ್, ಈ ಟೊಮೊಟೊ ಚೆನ್ನಾಗಿರೋದಕ್ಕೇನಪ್ಪ ಮೈನ್ ಕಾರಣ ಅಂದರೆ ಇದು ಕಲ್ಲು ಭೂಮಿ. ಎಷ್ಟೇ ಮಳೆ ಬಂದರೂ ಈ ಭೂಮಿಯಲ್ಲಿ ನೀರು ನಿಲ್ಲಲ್ಲ. ಸೊ ಹೊರಟೋಗುತ್ತೆ ನೋಡಿ, ಬರೀ ಕಲ್ಲಿದೆ. ಅದಕ್ಕೆ ನೀರು ಎಷ್ಟೇ ಬರಲಿ ಬೇಗ ಹೀರ್ಕೊಳ್ಳುತ್ತೆ. ಅದೇ ಮಣ್ಣು ಭೂಮಿ ಆಗಿದ್ದಿದ್ರೆ ತುಂಬ ಹಂಗೆ ತ್ಯಾವ ಇರೋದು, ರೋಗಗಳು ತುಂಬ ಜಾಸ್ತಿ ಬರ್ತಾಯಿತ್ತು. ಸೊ ಅದಕ್ಕೆ ಈ ಟೊಮೊಟೊ ಅಷ್ಟೊಂದು ಚೆನ್ನಾಗಿರೋದು. ನೋಡಿ ಎಷ್ಟೊಂದು ಚೆನ್ನಾಗಿದೆ ಟೊಮೊಟೊ. ಇನ್ನೇನು 25 ದಿವಸಕ್ಕೆಲ್ಲ ಹಣ್ಣಾಗುತ್ತಂತೆ. ಸೊ ನೋಡಿ ಬರೀ ಕಲ್ಲು ಭೂಮಿ ಅಲ್ಲ, ಅದಕ್ಕೆ ಈ ಟೊಮೊಟೊ ತುಂಬ ಚೆನ್ನಾಗಿರೋದು. ಸೊ ಫ್ರೆಂಡ್ಸ್, ಇಷ್ಟೇ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಂಗೆ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.